ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಅಕ್ರಮ ಮರಳು ದಂಧೆ ಆರೋಪ ಕೇಳಿಬಂದಿದೆ. ಜಿಲ್ಲೆಯ ಭೀಮಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆಯಾ? ಅಫ್ಸಲಾಪುರ ತಾಲೂಕಿನ ಭಟಗೇರ, ದೇವಲಗಾಣಗಾಪುರ ಸೇರಿದಂತೆ ನದಿ ಪಾತ್ರದ ಕೆಲವು ಹಳ್ಳಿಗಳಲ್ಲಿ ಈ ರೀತಿಯಾಗಿ ಮರಳು ದಂಧೆ ನಡೀತಾ ಇದೆ ಅನ್ನುವಂತಹ ಆರೋಪ ಮಾಡಲಾಗಿದೆ. ರಾತ್ರಿ ಆಗುತ್ತಲೇ ಟಿಪ್ಪರ್ಗಳ ಮೂಲಕ ಮರಳು ಸಾಗಾಟವನ್ನು ಮಾಡ್ತಾರೆ. ಟಿಪ್ಪರ್ಗಳ ಕಿರಿಕಿರಿಗೆ ಹಳ್ಳಿಯಲ್ಲಿ ಇರುವಂತಹ ಜನರು ರೋಸಿ ಹೋಗಿದ್ದಾರೆ. ರಾತ್ರಿ ಆಗುತ್ತಲೇ ತಮ್ಮ ಆಟ ಪ್ರಾರಂಭ ಮಾಡ್ತಾರೆ. ಅಕ್ರಮ ಮರಳು ದಂಧೆಕೋರರು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಹಗಲಿನಲ್ಲಿ ನದಿಯಿಂದ ಮರಳನ್ನ ತೆಗೆದು ಪಕ್ಕದ ಹೊಲಗಳಲ್ಲಿ ಸಂಗ್ರಹಣೆ ಮಾಡಲಾಗುತ್ತೆ. ರಾತ್ರಿ ಆಗ್ತಾ ಇದ್ದಂತೆ ಟಿಪ್ಪರ್ಗಳ ಮೂಲಕ ಅದನ್ನ ಸಾಗಾಟ ಮಾಡ್ತಾರೆ. ರಾತ್ರಿ ಟಿಪ್ಪರ್ಗಳಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ. ದೇವಲಗಾಣಗಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚು ಅಕ್ರಮ ಮರಳು ದಂಧೆ ಆರೋಪ ಕೇಳಿಬಂದಿದೆ. ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟರೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಪೊಲೀಸರಿಗೆ ಗೊತ್ತಿಲ್ಲದೆ ಅಕ್ರಮ ಮರಳು ಸಾಗಾಟ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ರಾತ್ರಿ ಹೊತ್ತು ಟಿಪ್ಪರ್ಗಳ ಕಿರಿಕಿರಿಯನ್ನ ತಡೀರಿ ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು ಅಥವಾ ಪೊಲೀಸರು ಇದೆಲ್ಲವನ್ನ ನೋಡಿಯೂ ಕೂಡ ಸುಮ್ಮನೆ ಕುಳಿತುಕೊಂಡಿದ್ದು ಯಾಕೆ, ಅಥವಾ ಇದರಲ್ಲಿ ಯಾವ್ದಾದ್ರೂ ಪ್ರಭಾವಿ ವ್ಯಕ್ತಿಗಳ ಜಾಲ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಅಕ್ರಮ ಮರಳು ದಂಧೆಯ ಆರೋಪದಿಂದಾಗಿ ಸಮಸ್ಯೆಗಳಾಗ್ತಾ ಇದ್ದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ.